ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇವತ್ತು ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರತಿವಾದ ಮಾಡಲಿದ್ದು, ಈ ವೇಳೆ ಹೆಲ್ತ್ ರಿಪೋರ್ಟ್ ಸಲ್ಲಿಕೆ ಆಗುವ ಸಾಧ್ಯತೆ ಇದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದು ಕೊಲೆ ಆರೋಪಿ ದರ್ಶನ್ ಆಪರೇಷನ್ ಕ್ಲೈಮ್ಯಾಕ್ಸ್. ಕೋರ್ಟ್ಗೆ ಒಡೆಯನ ಹೆಲ್ತ್ ರಿಪೋರ್ಟ್ ಸಲ್ಲಿಕೆ ಸಾಧ್ಯತೆ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಬೆನ್ನು ನೋವಿನ ಕಾರಣದಿಂದ ಮಧ್ಯಂತರ ಜಾಮೀನು ಪಡೆದು ಬಂದಿರುವ ಚಕ್ರವರ್ತಿಗೆ ಸಂಕಷ್ಟ ಎದುರಾಗಿದೆ. ಜೈಲಿನಿಂದ ತುರ್ತು ಆಪರೇಷನ್ ಆಗಬೇಕು, ಬಂದವನಿಗೆ ಇದುವರೆಗೂ ಆಪರೇಷನ್ ಮಾಡಿಲ್ಲ. ಮೊನ್ನೆ ದರ್ಶನ್ ಪರ ವಕೀಲ CV ನಾಗೇಶ್ ವಾದ ಮಂಡಿಸಿದ್ರು. ಆದರೆ ಇಂದು SPP ಪರ ವಕೀಲರು ಜಾಮೀನು ಅರ್ಜಿ ಬಗ್ಗೆ ಪ್ರತಿವಾದ ಮಾಡಲಿದ್ದಾರೆ. ಈ ವೇಳೆ ಕೋರ್ಟ್ನಲ್ಲಿ ಆಪರೇಷನ್ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಇನ್ನು ದರ್ಶನ್ ಜಾಮೀನು ರದ್ದು ಕೋರಿ ಸುಪ್ರೀಂಗೆ ಅರ್ಜಿ ಸಲ್ಲಿಸಲಾಗಿದೆ. ಈ ಬಗ್ಗೆನೂ SPP ವಕೀಲರು ಉಲ್ಲೇಖ ಮಾಡಲಿದ್ದಾರೆ. ಹೀಗಾಗಿ ಈ ವೇಳೆ ದರ್ಶನ್ಗೆ ಆಪರೇಷನ್ ಯಾವಾಗ ಎಂಬ ಮಾಹಿತಿ ನೀಡಲೇಬೇಕಾದ ಅನಿವಾರ್ಯತೆ ಎದುರಾಗುವ ಸಾಧ್ಯತೆ ಇದೆ. ಒಟ್ಟಾರೆ ಇವತ್ತಾದರೂ ದರ್ಶನ್ ಆಪರೇಷನ್ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುವುದು ಕ್ಲೈಮ್ಯಾಕ್ಸ್ ಎಂದು ಹೇಳಲಾಗುತ್ತಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಬಹಳ ಕುತೂಹಲ ಇರೋದು, ಒಂದ್ ಕಡೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಪೊಲೀಸರ ಪರವಾಗಿ SPP ಅವರು, ಮತ್ತೊಂದು ಕಡೆ ಇವತ್ತು SPP ಅವರ ಪ್ರತಿವಾದ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದು ಕಡೆ ಆಪರೇಷನ್ ಆಗಲಿಲ್ಲ, ಮಧ್ಯಂತರ ಬೇಲ್ ಅವಧಿ ಮುಕ್ತಾಯ ಆಗ್ತಾ ಇದೆ. ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಏನು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು ಹೊರಗಡೆ ಇದ್ದಾರೆ. ಜೊತೆಗೆ ಅವರ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೀತಾ ಇದೆ. ದರ್ಶನ್ಗೆ ಮಧ್ಯಂತರ ಜಾಮೀನು ಕಂಟಿನ್ಯೂ ಆಗುತ್ತಾ ಅಥವಾ ರೆಗ್ಯುಲರ್ ಜಾಮೀನು ಸಿಗುತ್ತಾ ಅಥವಾ ಏನು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ, ಈ ಎಲ್ಲದಕ್ಕೂ ಒಂದು ಕ್ಲೈಮ್ಯಾಕ್ಸ್ ಇವತ್ತು ಬಹುತೇಕ ಸ್ಪಷ್ಟವಾಗಿ ಸಿಗುವಂಥದ್ದು. ಏನು SPP ವಾದವನ್ನು ಮಾಡ್ತಾರೆ, ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳ ಪರ ವಕೀಲರು ಈಗಾಗಲೇ ವಾದವನ್ನು ಮಾಡಿದ್ದಾರೆ. ಇದಕ್ಕೆ ಪ್ರತಿವಾದವನ್ನು SPP ಪ್ರಸನ್ನ ಕುಮಾರ್ ಇವತ್ತು ಮಂಡಿಸುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಈಗಾಗಲೇ ಏನು CV ನಾಗೇಶ್ ಒಂದಷ್ಟು ಅಂಶಗಳನ್ನು ಕೋರ್ಟ್ನ ಮುಂದೆ ಇಟ್ಟಿದ್ದಾರೆ. ಅದು ಸಾಕ್ಷಿಗಳನ್ನು ಫ್ಯಾಬ್ರಿಕೇಟ್ ಮಾಡಿರೋದ್ರಿಂದ ಹಿಡಿದು ದರ್ಶನ್ ರೇಣುಕಾಸ್ವಾಮಿಯ ಕಿಡ್ನಾಪೇ ಆಗಿಲ್ಲ, ರೇಣುಕಾಸ್ವಾಮಿ ಸ್ವತಃ ಇವರ ಜೊತೆ ಬಂದಿದ್ದ ಅಂತೇಳಿ ವಾದ ಮಾಡಿರೋದ್ರಿಂದ ಹಿಡಿದು ಕೆಲವು ಅಂಶಗಳನ್ನು ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ SPP ಪ್ರಸನ್ನ ಕುಮಾರ್ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ವಿಚಾರಗಳನ್ನು ಮತ್ತು ಪೊಲೀಸರ ತನಿಖೆಯ ಆಯಾಮಗಳನ್ನು ಉತ್ತರ ಕೊಡುವಂಥದ್ದು ಒಂದು ಭಾಗ. ಆದರೆ ನಟ ದರ್ಶನ್ಗೆ ತನಿಖೆ ಮುಗಿದಿದ್ರು ಯಾಕೆ ಜಾಮೀನು ಕೊಡಬಾರ್ದು ಅನ್ನೋ ವಿಚಾರವನ್ನು ಕೋರ್ಟ್ ಮುಂದೆ ಇವತ್ತು ಇಡುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ಗಿರ್ತಕ್ಕಂಥ ಅಭಿಮಾನಿ ಬಳಗ ಇರ್ಬೋದು, ಮತ್ತು ಅವ್ರಿಗಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಇರ್ಬೋದು, ಇವುಗಳು ಸಾಕ್ಷಿಗಳ ಮೇಲೆ ಎಲ್ಲ ಕಾಲಕ್ಕೂ ಪ್ರಭಾವ ಬೀರ್ತವೆ. ಈ ವಿಚಾರಗಳನ್ನು ಕೋರ್ಟ್ ಮುಂದೆ ಇಟ್ಟು ಅವರಿಗೆ ಜಾಮೀನಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದು ಒಂದು ಭಾಗ. ಆದರೆ ಮತ್ತೊಂದು ಭಾಗ ಏನು ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿ 5 ವಾರಗಳು ಈಗಾಗಲೇ ಕಂಪ್ಲೀಟ್ ಆಗಿದೆ. ಈ 5 ವಾರದಲ್ಲಿ ಅವರು ಹೇಳಿದಂತೆ ಅವರಿಗೆ ತುರ್ತಾಗಿ ಆಪರೇಷನ್ ಆಗಲೇ ಇಲ್ಲ. ಇದು ಅವರ ಮಧ್ಯಂತರ ಜಾಮೀನನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಇಲ್ಲಿ ಮನವಿ ಮಾಡೋದಲ್ಲದೆ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರವನ್ನು ತೆಗೆದುಕೊಂಡು ಹೋಗಿರೋದ್ರ ಬಗ್ಗೆ ಸಹ ಪ್ರಸ್ತಾಪ ಮಾಡುವಂಥದ್ದು. ಹೀಗಾಗಿ ಅವರ ಮಧ್ಯಂತರ ಜಾಮೀನು ಮುಂದುವರಿಯೋದ್ರ ಬಗ್ಗೆ, ಜೊತೆಗೆ ಅವರಿಗೆ ರೆಗ್ಯುಲರ್ ಜಾಮೀನು ಸಿಗೋದ್ರ ಬಗ್ಗೆ, ಜೊತೆಗೆ ಅವರ ಹೆಲ್ತ್ ಕಂಡೀಷನ್ SPP ಅವರ ಈ ಒಂದು ವಿಚಾರವನ್ನು ಸುಪ್ರೀಂ ಕೋರ್ಟ್ಗೆ ಹೋಗಿರತಕ್ಕಂಥ ವಿಚಾರವನ್ನು ಮತ್ತು ಆಪರೇಷನ್ ಆಗಿಲ್ಲ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಸದ್ಯದ ಅವರ ಪರಿಸ್ಥಿತಿ ಏನು ಮತ್ತು ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಆಪರೇಷನ್ ಮಾಡ್ತಾರಾ ಇಲ್ಲ ಅನ್ನೋದನ್ನು ಕೋರ್ಟ್ಗೆ ಅವರ ಪರ ವಕೀಲರಾದಂಥ CV ನಾಗೇಶ್ ನೀಡಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಈ 3 ವಿಚಾರಗಳಿಗೆ ಸಂಬಂಧಿಸಿದಂತೆ ಇವತ್ತೊಂದು ಸ್ಪಷ್ಟ ಚಿತ್ರಣ ಸಿಗುವ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದು. ಶ್ರುತಿ, ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇವತ್ತು ಕೋರ್ಟ್ನಲ್ಲಿ SPP ಪ್ರತಿವಾದ ಮಾಡಲಿದ್ದು, ಈ ವೇಳೆ ಹೆಲ್ತ್ ರಿಪೋರ್ಟ್ ಸಲ್ಲಿಕೆ ಆಗುವ ಸಾಧ್ಯತೆ ಇದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದು ಕೊಲೆ ಆರೋಪಿ ದರ್ಶನ್ ಆಪರೇಷನ್ ಕ್ಲೈಮ್ಯಾಕ್ಸ್. ಕೋರ್ಟ್ಗೆ ಒಡೆಯನ ಹೆಲ್ತ್ ರಿಪೋರ್ಟ್ ಸಲ್ಲಿಕೆ ಸಾಧ್ಯತೆ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಬೆನ್ನು ನೋವಿನ ಕಾರಣದಿಂದ ಮಧ್ಯಂತರ ಜಾಮೀನು ಪಡೆದು ಬಂದಿರುವ ಚಕ್ರವರ್ತಿಗೆ ಸಂಕಷ್ಟ ಎದುರಾಗಿದೆ. ಜೈಲಿನಿಂದ ತುರ್ತು ಆಪರೇಷನ್ ಆಗಬೇಕು, ಬಂದವನಿಗೆ ಇದುವರೆಗೂ ಆಪರೇಷನ್ ಮಾಡಿಲ್ಲ. ಮೊನ್ನೆ ದರ್ಶನ್ ಪರ ವಕೀಲ CV ನಾಗೇಶ್ ವಾದ ಮಂಡಿಸಿದ್ರು. ಆದರೆ ಇಂದು SPP ಪರ ವಕೀಲರು ಜಾಮೀನು ಅರ್ಜಿ ಬಗ್ಗೆ ಪ್ರತಿವಾದ ಮಾಡಲಿದ್ದಾರೆ. ಈ ವೇಳೆ ಕೋರ್ಟ್ನಲ್ಲಿ ಆಪರೇಷನ್ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ.
ಇನ್ನು ದರ್ಶನ್ ಜಾಮೀನು ರದ್ದು ಕೋರಿ ಸುಪ್ರೀಂಗೆ ಅರ್ಜಿ ಸಲ್ಲಿಸಲಾಗಿದೆ. ಈ ಬಗ್ಗೆನೂ ಎಸ್ಪಿಪಿ ವಕೀಲರು ಉಲ್ಲೇಖ ಮಾಡಲಿದ್ದಾರೆ. ಹೀಗಾಗಿ ಈ ವೇಳೆ ದರ್ಶನ್ಗೆ ಆಪರೇಷನ್ ಯಾವಾಗ ಎಂಬ ಮಾಹಿತಿ ನೀಡಲೇಬೇಕಾದ ಅನಿವಾರ್ಯತೆ ಎದುರಾಗುವ ಸಾಧ್ಯತೆ ಇದೆ. ಒಟ್ಟಾರೆ ಇವತ್ತಾದರೂ ದರ್ಶನ್ ಆಪರೇಷನ್ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುವುದು ಕ್ಲೈಮ್ಯಾಕ್ಸ್ ಎಂದು ಹೇಳಲಾಗುತ್ತಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಬಹಳ ಕುತೂಹಲ ಇರೋದು, ಒಂದ್ ಕಡೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಪೊಲೀಸರ ಪರವಾಗಿ ಎಸ್ಪಿಪಿ ಅವರು, ಮತ್ತೊಂದು ಕಡೆ ಇವತ್ತು ಎಸ್ಪಿಪಿ ಅವರ ಪ್ರತಿವಾದ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದು ಕಡೆ ಆಪರೇಷನ್ ಆಗಲಿಲ್ಲ, ಮಧ್ಯಂತರ ಬೇಲ್ ಅವಧಿ ಮುಕ್ತಾಯ ಆಗ್ತಾ ಇದೆ. ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಏನು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು ಹೊರಗಡೆ ಇದ್ದಾರೆ. ಜೊತೆಗೆ ಅವರ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೀತಾ ಇದೆ. ದರ್ಶನ್ಗೆ ಮಧ್ಯಂತರ ಜಾಮೀನು ಕಂಟಿನ್ಯೂ ಆಗುತ್ತಾ ಅಥವಾ ರೆಗ್ಯುಲರ್ ಜಾಮೀನು ಸಿಗುತ್ತಾ ಅಥವಾ ಏನು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ, ಈ ಎಲ್ಲದಕ್ಕೂ ಒಂದು ಕ್ಲೈಮ್ಯಾಕ್ಸ್ ಇವತ್ತು ಬಹುತೇಕ ಸ್ಪಷ್ಟವಾಗಿ ಸಿಗುವಂಥದ್ದು. ಏನು ಎಸ್ಪಿಪಿ ವಾದವನ್ನು ಮಾಡ್ತಾರೆ, ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳ ಪರ ವಕೀಲರು ಈಗಾಗಲೇ ವಾದವನ್ನು ಮಾಡಿದರೆ ಇದಕ್ಕೆ ಪ್ರತಿವಾದವನ್ನು ಎಸ್ಪಿಪಿ ಪ್ರಸನ್ನ ಕುಮಾರ್ ಇವತ್ತು ಮಂಡಿಸುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಈಗಾಗಲೇ ಏನು ಸಿ ವಿ ನಾಗೇಶ್ ಒಂದಷ್ಟು ಅಂಶಗಳನ್ನು ಕೋರ್ಟ್ನ ಮುಂದೆ ಇಟ್ಟಿದ್ದಾರೆ. ಅದು ಸಾಕ್ಷಿಗಳನ್ನು ಫ್ಯಾಬ್ರಿಕೇಟ್ ಮಾಡಿರೋದ್ರಿಂದ ಹಿಡಿದು ದರ್ಶನ್ ರೇಣುಕಾಸ್ವಾಮಿಯ ಕಿಡ್ನಾಪೇ ಆಗಿಲ್ಲ, ರೇಣುಕಾಸ್ವಾಮಿ ಸ್ವತಃ ಇವರ ಜೊತೆ ಬಂದಿದ್ದ ಅಂತೇಳಿ ವಾದ ಮಾಡಿರೋದ್ರಿಂದ ಹಿಡಿದು ಕೆಲವು ಅಂಶಗಳನ್ನು ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ವಿಚಾರಗಳನ್ನು ಮತ್ತು ಪೊಲೀಸರ ತನಿಖೆಯ ಆಯಾಮಗಳನ್ನು ಉತ್ತರ ಕೊಡುವಂಥದ್ದು ಒಂದು ಭಾಗ ಆದರೆ, ನಟ ದರ್ಶನ್ಗೆ ತನಿಖೆ ಮುಗಿದಿದ್ರು ಯಾಕೆ ಜಾಮೀನು ಕೊಡಬಾರ್ದು ಅನ್ನೋ ವಿಚಾರವನ್ನು ಕೋರ್ಟ್ ಮುಂದೆ ಇವತ್ತು ಇಡುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ಗಿರ್ತಕ್ಕಂಥ ಅಭಿಮಾನಿ ಬಳಗ ಇರ್ಬೋದು ಮತ್ತು ಅವ್ರಿಗಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಇರ್ಬೋದು, ಇವುಗಳು ಸಾಕ್ಷಿಗಳ ಮೇಲೆ ಎಲ್ಲ ಕಾಲಕ್ಕೂ ಪ್ರಭಾವ ಬೀರ್ತವೆ. ಈ ವಿಚಾರಗಳನ್ನು ಕೋರ್ಟ್ ಮುಂದೆ ಇಟ್ಟು ಅವರಿಗೆ ಜಾಮೀನಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದು ಒಂದು ಭಾಗ ಆದರೆ, ಮತ್ತೊಂದು ಭಾಗ ಏನು ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿ 5 ವಾರಗಳು ಈಗಾಗಲೇ ಕಂಪ್ಲೀಟ್ ಆಗಿದೆ. ಈ 5 ವಾರದಲ್ಲಿ ಅವರು ಹೇಳಿದಂತೆ ಅವರಿಗೆ ತುರ್ತಾಗಿ ಆಪರೇಷನ್ ಆಗಲೇ ಇಲ್ಲ. ಇದು ಅವರ ಮಧ್ಯಂತರ ಜಾಮೀನನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಇಲ್ಲಿ ಮನವಿ ಮಾಡೋದಲ್ಲದೆ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರವನ್ನು ತೆಗೆದುಕೊಂಡು ಹೋಗಿರೋದ್ರ ಬಗ್ಗೆ ಸಹ ಪ್ರಸ್ತಾಪ ಮಾಡುವಂಥದ್ದು. ಹೀಗಾಗಿ ಅವರ ಮಧ್ಯಂತರ ಜಾಮೀನು ಮುಂದುವರಿಯೋದ್ರ ಬಗ್ಗೆ, ಜೊತೆಗೆ ಅವರಿಗೆ ರೆಗ್ಯುಲರ್ ಜಾಮೀನು ಸಿಗೋದ್ರ ಬಗ್ಗೆ, ಜೊತೆಗೆ ಅವರ ಹೆಲ್ತ್ ಕಂಡೀಷನ್ ಎಸ್ಪಿಪಿ ಅವರ ಈ ಒಂದು ವಿಚಾರವನ್ನು ಸುಪ್ರೀಂ ಕೋರ್ಟ್ಗೆ ಹೋಗಿರತಕ್ಕಂಥ ವಿಚಾರವನ್ನು ಮತ್ತು ಆಪರೇಷನ್ ಆಗಿಲ್ಲ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಸದ್ಯದ ಅವರ ಪರಿಸ್ಥಿತಿ ಏನು ಮತ್ತು ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಆಪರೇಷನ್ ಮಾಡ್ತಾರಾ ಇಲ್ಲ ಅನ್ನೋದನ್ನು ಕೋರ್ಟ್ಗೆ ಅವರ ಪರ ವಕೀಲರಾದಂಥ ಸಿ ವಿ ನಾಗೇಶ್ ನೀಡಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಈ 3 ವಿಚಾರಗಳಿಗೆ ಸಂಬಂಧಿಸಿದಂತೆ ಇವತ್ತು ಒಂದು ಸ್ಪಷ್ಟ ಚಿತ್ರಣ ಸಿಗುವ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದು. ಶ್ರುತಿ, ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇವತ್ತು ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರತಿವಾದ ಮಾಡಲಿದ್ದು, ಈ ವೇಳೆ ಹೆಲ್ತ್ ರಿಪೋರ್ಟ್ ಸಲ್ಲಿಕೆ ಆಗುವ ಸಾಧ್ಯತೆ ಇದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದು ಕೊಲೆ ಆರೋಪಿ ದರ್ಶನ್ ಆಪರೇಷನ್ ಕ್ಲೈಮ್ಯಾಕ್ಸ್. ಕೋರ್ಟ್ಗೆ ಒಡೆಯನ ಹೆಲ್ತ್ ರಿಪೋರ್ಟ್ ಸಲ್ಲಿಕೆ ಸಾಧ್ಯತೆ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಬೆನ್ನು ನೋವಿನ ಕಾರಣದಿಂದ ಮಧ್ಯಂತರ ಜಾಮೀನು ಪಡೆದು ಬಂದಿರುವ ಚಕ್ರವರ್ತಿಗೆ ಸಂಕಷ್ಟಕ್ಕೆ ಎದುರಾಗಿದೆ. ಜೈಲಿನಿಂದ ತುರ್ತು ಆಪರೇಷನ್ ಆಗಬೇಕು, ಬಂದವನಿಗೆ ಇದುವರೆಗೂ ಆಪರೇಷನ್ ಮಾಡಿಲ್ಲ. ಮೊನ್ನೆ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ವಾದ ಮಂಡಿಸಿದ್ರು. ಆದರೆ ಇಂದು ಎಸ್ಪಿಪಿ ಪರ ವಕೀಲರು ಜಾಮೀನು ಅರ್ಜಿ ಬಗ್ಗೆ ಪ್ರತಿವಾದ ಮಾಡಲಿದ್ದಾರೆ. ಈ ವೇಳೆ ಕೋರ್ಟ್ನಲ್ಲಿ ಆಪರೇಷನ್ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಇನ್ನು ದರ್ಶನ್ ಜಾಮೀನು ರದ್ದು ಕೋರಿ ಸುಪ್ರೀಂಗೆ ಅರ್ಜಿ ಸಲ್ಲಿಸಲಾಗಿದೆ. ಈ ಬಗ್ಗೆನೂ ಎಸ್ಪಿಪಿ ವಕೀಲರು ಉಲ್ಲೇಖ ಮಾಡಲಿದ್ದಾರೆ. ಹೀಗಾಗಿ ಈ ವೇಳೆ ದರ್ಶನ್ಗೆ ಆಪರೇಷನ್ ಯಾವಾಗ ಎಂಬ ಮಾಹಿತಿ ನೀಡಲೇಬೇಕಾದ ಅನಿವಾರ್ಯತೆ ಎದುರಾಗುವ ಸಾಧ್ಯತೆ ಇದೆ. ಒಟ್ಟಾರೆ ಇವತ್ತಾದರೂ ದರ್ಶನ್ ಆಪರೇಷನ್ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುವುದು ಕ್ಲೈಮ್ಯಾಕ್ಸ್ ಎಂದು ಹೇಳಲಾಗುತ್ತಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಬಹಳ ಕುತೂಹಲ ಇರೋದು, ಒಂದ್ ಕಡೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಪೊಲೀಸರ ಪರವಾಗಿ ಎಸ್ಪಿಪಿ ಅವರು, ಮತ್ತೊಂದು ಕಡೆ ಇವತ್ತು ಎಸ್ಪಿಪಿ ಅವರ ಪ್ರತಿವಾದ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದು ಕಡೆ ಆಪರೇಷನ್ ಆಗಲಿಲ್ಲ, ಮಧ್ಯಂತರ ಬೇಲ್ ಅವಧಿ ಮುಕ್ತಾಯ ಆಗ್ತಾ ಇದೆ. ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು?
ಶ್ರುತಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಏನು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು ಹೊರಗಡೆ ಇದ್ದಾರೆ. ಜೊತೆಗೆ ಅವರ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೀತಾ ಇದೆ. ದರ್ಶನ್ಗೆ ಮಧ್ಯಂತರ ಜಾಮೀನು ಕಂಟಿನ್ಯೂ ಆಗುತ್ತಾ ಅಥವಾ ರೆಗ್ಯುಲರ್ ಜಾಮೀನು ಸಿಗುತ್ತಾ ಅಥವಾ ಏನು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾ, ಈ ಎಲ್ಲದಕ್ಕೂ ಒಂದು ಕ್ಲೈಮ್ಯಾಕ್ಸ್ ಇವತ್ತು ಬಹುತೇಕ ಸ್ಪಷ್ಟವಾಗಿ ಸಿಗುವಂಥದ್ದು. ಏನು SPP ವಾದವನ್ನು ಮಾಡ್ತಾರೆ, ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳ ಪರ ವಕೀಲರು ಈಗಾಗಲೇ ವಾದವನ್ನು ಮಾಡಿದರೆ ಇದಕ್ಕೆ ಪ್ರತಿವಾದವನ್ನು SPP ಪ್ರಸನ್ನ ಕುಮಾರ್ ಇವತ್ತು ಮಂಡಿಸುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಈಗಾಗಲೇ ಏನು CV ನಾಗೇಶ್ ಒಂದಷ್ಟು ಅಂಶಗಳನ್ನು ಕೋರ್ಟ್ನ ಮುಂದೆ ಇಟ್ಟಿದ್ದಾರೆ. ಅದು ಸಾಕ್ಷಿಗಳನ್ನು ಫ್ಯಾಬ್ರಿಕೇಟ್ ಮಾಡಿರೋದ್ರಿಂದ ಹಿಡಿದು ದರ್ಶನ್ ರೇಣುಕಾಸ್ವಾಮಿಯ ಕಿಡ್ನಾಪೇ ಆಗಿಲ್ಲ, ರೇಣುಕಾಸ್ವಾಮಿ ಸ್ವತಃ ಇವರ ಜೊತೆ ಬಂದಿದ್ದ ಅಂತೇಳಿ ವಾದ ಮಾಡಿರೋದ್ರಿಂದ ಹಿಡಿದು ಕೆಲವು ಅಂಶಗಳನ್ನು ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ SPP ಪ್ರಸನ್ನ ಕುಮಾರ್ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ವಿಚಾರಗಳನ್ನು ಮತ್ತು ಪೊಲೀಸರ ತನಿಖೆಯ ಆಯಾಮಗಳನ್ನು ಉತ್ತರ ಕೊಡುವಂಥದ್ದು ಒಂದು ಭಾಗ ಆದರೆ, ನಟ ದರ್ಶನ್ಗೆ ತನಿಖೆ ಮುಗಿದಿದ್ರು ಯಾಕೆ ಜಾಮೀನು ಕೊಡಬಾರ್ದು ಅನ್ನೋ ವಿಚಾರವನ್ನು ಕೋರ್ಟ್ ಮುಂದೆ ಇವತ್ತು ಇಡುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ಗಿರ್ತಕ್ಕಂಥ ಅಭಿಮಾನಿ ಬಳಗ ಇರ್ಬೋದು ಮತ್ತು ಅವ್ರಿಗಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಇರ್ಬೋದು, ಇವುಗಳು ಸಾಕ್ಷಿಗಳ ಮೇಲೆ ಎಲ್ಲ ಕಾಲಕ್ಕೂ ಪ್ರಭಾವ ಬೀರ್ತವೆ. ಈ ವಿಚಾರಗಳನ್ನು ಕೋರ್ಟ್ ಮುಂದೆ ಇಟ್ಟು ಅವರಿಗೆ ಜಾಮೀನಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದು ಒಂದು ಭಾಗ ಆದರೆ, ಮತ್ತೊಂದು ಭಾಗ ಏನು ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿ 5 ವಾರಗಳು ಈಗಾಗಲೇ ಕಂಪ್ಲೀಟ್ ಆಗಿದೆ. ಈ 5 ವಾರದಲ್ಲಿ ಅವರು ಹೇಳಿದಂತೆ ಅವರಿಗೆ ತುರ್ತಾಗಿ ಆಪರೇಷನ್ ಆಗಲೇ ಇಲ್ಲ. ಇದು ಅವರ ಮಧ್ಯಂತರ ಜಾಮೀನನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಇಲ್ಲಿ ಮನವಿ ಮಾಡೋದಲ್ಲದೆ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರವನ್ನು ತೆಗೆದುಕೊಂಡು ಹೋಗಿರೋದ್ರ ಬಗ್ಗೆ ಸಹ ಪ್ರಸ್ತಾಪ ಮಾಡುವಂಥದ್ದು. ಹೀಗಾಗಿ ಅವರ ಮಧ್ಯಂತರ ಜಾಮೀನು ಮುಂದುವರಿಯೋದ್ರ ಬಗ್ಗೆ, ಜೊತೆಗೆ ಅವರಿಗೆ ರೆಗ್ಯುಲರ್ ಜಾಮೀನು ಸಿಗೋದ್ರ ಬಗ್ಗೆ, ಜೊತೆಗೆ ಅವರ ಹೆಲ್ತ್ ಕಂಡೀಷನ್ SPP ಅವರ ಈ ಒಂದು ವಿಚಾರವನ್ನು ಸುಪ್ರೀಂ ಕೋರ್ಟ್ಗೆ ಹೋಗಿರತಕ್ಕಂಥ ವಿಚಾರವನ್ನು ಮತ್ತು ಆಪರೇಷನ್ ಆಗಿಲ್ಲ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಸದ್ಯದ ಅವರ ಪರಿಸ್ಥಿತಿ ಏನು ಮತ್ತು ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಆಪರೇಷನ್ ಮಾಡ್ತಾರಾ ಇಲ್ಲ ಅನ್ನೋದನ್ನು ಕೋರ್ಟ್ಗೆ ಅವರ ಪರ ವಕೀಲರಾದಂಥ CV ನಾಗೇಶ್ ನೀಡಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಈ 3 ವಿಚಾರಗಳಿಗೆ ಸಂಬಂಧಿಸಿದಂತೆ ಇವತ್ತು ಒಂದು ಸ್ಪಷ್ಟ ಚಿತ್ರಣ ಸಿಗುವ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದು. ಶ್ರುತಿ, ನಾಗರಾಜ್, ಧನ್ಯವಾದಗಳು ತಮ್ಮ